ಬೇಟಾಡುವರ, ಸರ ಕುಡಿವರ, ಸುಳ್ಳು ಮಾತಾಡುವರ, ವ್ಯಭಿಚಾರ ಮಾಡುವರ, ಗಂಟೆಗಳನ್ನು ಮುನಿಸುವವರ, ತಂಟೆಗಳನ್ನು ಹಚ್ಚುವರ, ಸ್ವಂತ ಹೆಂಡತಿಯನ್ನು ಬಿಟ್ಟು ಬೇರೆಯವರ ಸಹವಾಸ ಮಾಡುವರ, ಇಂತಹ ತಪ್ಪುಗಳನ್ನು ಮಾಡುವವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಲು ಶಿವನಿಗೆ ಪತ್ರ ಅಶ್ವತ್ಥನ ಮೊಮ್ಮಗ ಗಣ್ಯವಿಸಿಗಂತ ಸಾರಥಿಯನ್ನು ದೇವ ಹೇಳಬೇಕಂತ ಮನ ಮುಗಿತವ. ಸಾರಥಿ ಎನ್ನ ನಾಮಾಂಕಿತವೇನೆಂದರೆ ಚತುರ್ದಶ ಭುವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಮೊಡಗೂಡುವ ತ್ರಿಮೂರ್ತಿಗಳ ಪ್ರಖ್ಯಾತನಾದ ಪಾಲಕರ ದೇಶನಾದ ಶ್ರೀಮನ್ ನಾರಾಯಣನ ಬಲ ಹಸ್ತದಿಂದ ಮೆರೆಯುವ ಜಾಣ. ಮಂದಿರಕ್ಕೆ ಬಂದ ಕಾರಣಗಳೊಂದಿಗೆ ದೇವ ದಿವ್ಯ ಪ್ರಭಾವ. ಸಾರಥಿ ಶೃಂಗಾರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದು ಕೇಳಿದೆಯೋ? ದುಷ್ಟರಂ ನಷ್ಟಗೊಳಿಸಿ ಚೈತ್ರಂ ರಕ್ಷವತಾರ ಮಹಿಮೆನಾದ ಶ್ರೀಮನ್ ಮಹಾವಿಷ್ಣು ನಿನ್ನ ದಿನ ಎನ್ನನ್ನು ಧಿಕ್ಕರಿಸಿ ದೇವತರಿಗೆ ಬಾಧೆಯನ್ನು ಕೊಟ್ಟು ಕುಲ್ಲ ರಕ್ತದರ ಶಕ್ತಿ ಎಂಬ ಯುದ್ಧಕ್ಕೆ ಹೋಗಿ ಜಯಿಸಿ ಬರುವ ಪ್ರಯುಕ್ತ ಆ ಮೂರ್ಖರನ್ನು ಜೀವನದಿಂದ ಮರಣ ಬಾರದಂತೆ ಆ ಪರಮೇಶ್ವರ ವರವನ್ನು ಕೊಟ್ಟು ನಾನು ಆದ ಕಾರಣ ಸ್ತ್ರೀಯರಿಗೆ ಇದನ್ನು ತಿಳಿದು ಸೋಲನ ಬೋಸಿ ಬಂದಿರೋನು. ಈಗ ದೇಹ ಚಿಂತೆಯಲ್ಲಿ ಮಗ್ನಾಗಿರುವನು. ಆದ ಕಾರಣ ಆ ಮಹಿಮೆನಿಗೆ ಇದರ ಮರ್ಮವನ್ನೇ ನಾನು ಅವರ ಯುದ್ಧಕ್ಕೆ ಹೋಗಿ ಜೀವನದ ನಾನು ಆ ಕೊಳ್ಳರನ್ನು ಸಂವರಿಸಿ ಸ್ತ್ರೀಯರಿಗೆ ಕೃಪೆಗೆ ಪಾತ್ರನಾಗಿರಬೇಕೆಂದು ವರ್ಣವಾಯಿತು. ಗಂಡಿಯ ಸಾರಥಿ ತೀರ್ಥ ನಾನು ಬಂದ ಸಂಗತಿ ಒಳ್ಳೆಯ ಭೂತಿ ಪೀಠವನ್ನು ಅಲಂಕರಿಸಿದಾಗಿರಲಿ. ನಿನ್ನ ಆಯುಧವಾದ ಸುದರ್ಶನ, ನಿನಗೆ ದಿಗ್ವಿಜಯವಾಗಲು ಸುದರ್ಶನ, ಹೆಚ್ಚಾಗಲಿ ನಿನ್ನೆಯ ಸೂರತನ. ಅಂತರಕ್ಕೆ ಪಾಪಕ ಸ್ವರೂಪನಾದ ರಾಷ್ಟ್ರಕನೇ ಸುದರ್ಶನ, ನೀನು ಈ ರೀತಿ ಚಿಂತೆಯನ್ನು ಮಾಡುವುದು ಬಿಡು ಬೇಗನೆ. ಪಟುತುರ ವೀರ ವೇಷವುಳ್ಳ ಮಗ ಮೂರ್ಖರ ರುಂಡಗಳ ಚೆಂಡಾಡುವನು. ನಿನ್ನ ಆಜ್ಞೆಯಿಂದ ಬಾಪ ಬಾಪರೆ ಆತಳ ವಿತಳ ಪಾತಾಳ ರುದ್ರಗಳನ್ನು ಭೇದಿಸಿ ನಿನ್ನ ಆಜ್ಞೆಯನ್ನು ಪಾಲಿಸಿ ಕೀರ್ತಿಯನ್ನು ಪಡೆದೆ. ಅಹೋ ದೇವ, ಆದರೆ ಇಲ್ಲಿವರೆಗೂ ಸೋಲೆಂಬುದು ಕನಸಿನಲ್ಲಿ ಕಂಡವನಲ್ಲ. ಅಹೋ ದೇವ, ಆದರೆ ಇಲ್ಲಿಯವರೆಗೂ ಸೋಲೆಂಬುದು ಕನಸಿನಲ್ಲಿ ಕಂಡವನಲ್ಲ. ಆ ಕೂಳರಾದ ಶಕ್ತಿ ಸುಧರ ಪ್ರಸುನದ ವರ್ಣನೆ ನೀವು ಎನ್ನನ್ನು ಧರಿಸ ವಿದ್ಯಕ್ಕೆ ಹೋದಂದ್ರೆ ನಿಮಗೆ ತೋರಾಯಿತು ಸ್ವಾಮಿ. ಅದು ಹೇಗೆಂದರೆ ಹೇಗೆ? ಆ ತನುಜದ ಮನೆಗೆ ಶಿವನ ಜೀವದಿಂದ ಮರಣ ಬಾರದಂತೆ ಆ ಪರಮೇಶ್ವರನ ವರವನ್ನು ಕೊಟ್ಟಿರುವನು. ಆದ ಕಾರಣ ನಿನಗೆ ಇಂತಹ ಸೋಲಾಯಿತು. ಎಂದಿನ ದಿನ ನಾನು ಓರ್ವನಿಗೆ ನೀವು ಒಳ್ಳೆ ಕೊಟ್ಟರೆ ರಕ್ತದ ಆ ಮೂರ್ಖನ ಜೀವನದಿಂದ ಮರಣ ಬಾರದಂತೆ ಆ ಪರಮೇಶ್ವರನ ವರವನ್ನು ಕೊಟ್ಟಿರುವನು. ಆ ಮೂರ್ಖರ ಶ್ರೇಯನ್ನು ಅರಸೊಂದು ನಿಮ್ಮ ಪಾದಗಳ ಮುಂದೆ ಇಡುವನ ದೇವ ದಿವ್ಯ ಪ್ರಭಾವ. ಚತುರ್ಮುಖನಾದ ಸುದರ್ಶನ ನಾರಾಯಣ, ನಾನ್ ಮೆಚ್ಚಿದ ನಿನ್ನ ಸೂರತನ. ಆದರೆ ಬಲ್ಲಿದ ತಂದಿರೋ ನೀನೋರ್ವನ ಹೇಗೆ ಯುದ್ಧ ಮಾಡಿ ಜಯಿಸುವೆ? ಆದ ಕಾರಣ ನಾನು ಆಲೋಚನೆ ಮಾಡುತ್ತಿರುವನು. ಆ ರಕ್ಕಸರು ಮಹಾಬಲ್ಲಿದವರು, ಶಿವನು ವರಪ್ರಸಾದಕರು. ಇಂಥವರನ್ನು ನಾನಿಲ್ಲದೆ ನೀನೋರ್ವನ ಹೇಗೆ ಜಯಿಸುವೆ? ವಿಚಾರ ಮಾಡಿ ನೋಡು ಸುದರ್ಶನ, ಮಾಡು ನೀ ಆಲೋಚನೆ.